ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ವೆಡ್ನೆಸ್ಡೇ. ಸೊ ಮಾರ್ನಿಂಗ್ ನಾನು ಟೀ ಮಾಡಲಿಲ್ಲ. ನಮ್ಮ ಹಸ್ಬೆಂಡ್ನ ಮಾಡಿಕೊಡ್ರಿ ಅಂತ ಕೇಳಿ ಸ್ನಾನ ಮಾಡಬೇಕಿತ್ತು. ಸೊ ಹಂಗಾಗಿ ಮಾಡ್ಕೊಂಡು ಕೊಟ್ಟರು, ಕುಡ್ಕೊಂಡು ಕೂತ್ಕೊಂಡಿದ್ದೀನಿ. ಇವತ್ತೆಲ್ಲ ಏನಾಯಿತು ಡೇ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ, ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಇವತ್ತು ವೆಡ್ನೆಸ್ಡೇ, ಬುಧವಾರ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅಂತೂ ಫ್ರೆಶ್ ಅಪ್ ಆದೆ, ಇನ್ನು ಟಿಫನ್ ಮಾಡಿಲ್ಲ, ಏನೂ ಮಾಡಿಲ್ಲ. ಆಗಲೇ ನಮ್ಮ ಮನೆಗೆ ರಾಮಾಯಣ ಸ್ಟಾರ್ಟ್ ಆಗ್ಬಿಟ್ಟೈತೆ. ನಮ್ಮ ಮನೆಯವರು ತಿಂಡಿ ಏನೋ ಕೊಡ್ಸೋಗ್ಬಿಡ್ತಾರೆ. ನನ್ನ ಚಿಕ್ಕ ಮಗ ಅಂತೂ ಡ್ಯಾಡಿ ಏನೇನು ತಿಂಡಿ ಕೊಡಿಸ್ತು? ಇಬ್ರಿಗೂ ಒಂದೊಂದು ಕೊಡ್ಸೈತಾನೆ. ಮತ್ತೆ ಕೊಡ್ಬೇಕು ತಾನೆ ಅಣ್ಣಂಗೆ? ನೀನು ಕೊಡ್ಬೇಕು ತಾನೆ? ಓಹೋ, ಅವ್ರಪ್ಪ ತಂದ್ಕೊಡ್ತಾರೆ ಬಿಡು. ಇವನು ಫ್ರೆಂಡಿಗೆ ತಗೊಂಡೋಗೋಕ್ಕೋಸ್ಕರ ನಮ್ಮ ದೊಡ್ಡ ಮಗಂಗೆ ಚಿಪ್ಸ್ ಕೊಡ್ತಾ ಇಲ್ಲ, ತಿಂಡಿ ಏನು ಕೊಡ್ತಾ ಇಲ್ಲ. ಕೊಡ್ಸೋಗ್ಬಿಡ್ತಾರೆ ನಮ್ಮ ಮನೆಯವರು. ನನಗೊಂದಲೇ ಹಿಂಸೆ ಕೊಡ್ತಾರೆ ಡೈಲಿ. ಹಾವು ಮುಂಗ್ಸಿ ಥರ ಆಡ್ತಾರೆ ಇಬ್ರು. ಈಗ ಇನ್ನೊಂದು ಕೊಡಿಸ್ಬೇಕು ಇವನಿಗೆ. ಅವನಿಗೆ 2 ಚಾಕ್ಲೇಟ್ ಕೊಡಿಸ್ಬೇಕು. ಎಲ್ಲಿಂದ ತರೋಣ ದುಡ್ಡು ನಾವು? ನಿಮ್ಮ ಡ್ಯಾಡಿನ ಮಾರ್ಬಿಡೋಣ? ಯಾಕೆ ಮಾರ್ಬಿಡೋಣ? ಅಲ್ಲೇ ಮಾರ್ಬಿಡೋಣ? ಡ್ಯಾಡಿ ಬೇಡವಾ? ಏನಮ್ಮ? ಆಯಿತು, ಇವನಿಗೆ 20 ರೂಪಾಯಿ ಕೊಡಿಸ್ಬೇಕೀಗ ನಾವು. ಇಲ್ಲಾಂದರೆ ಫುಲ್ ಜಗಳ ಮನೇಲಿ. ಏನು ಮಾಡೋಣ ನಾವು? ನನ್ನ ಚಿಕ್ಕ ಮಗ ಹಠ ಅಂದರೆ ಹಠ ಮಾಡ್ತಾನಪ್ಪ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಇವಾಗ ಕೊಡ್ಸೋವರೆಗೂ ಬಿಡಲ್ಲ ಅವನು, ಕೊಡಿಸ್ಲೇಬೇಕು. ಏನೋ ಒಂದು ನೈಸ್ ಮಾಡಿಸಿ ಕೊಡಿಸ್ದೆ. ಇವತ್ತು ಎಲ್ಲೋ ಡ್ಯೂಟಿಗೆ ಕರೆದಿದ್ದಾರೆ, ದಾಸರಳ್ಳಿ ಹತ್ರ ಅಂತೆ, ಹೋಗಬೇಕು. ಅಷ್ಟರಲ್ಲಿ ನನ್ನ ಮಕ್ಳಿಗೆ ದೋಸೆ ಮಾಡಿಕೊಟ್ಬಿಡೋಣ ಟಿಫನ್ಗೆ ಅಂತ. ದೋಸೆ ಇಟ್ಟು ಸಂಜೆ ನೆನಾಕಿದ್ದೆ. ನನ್ನ ದೊಡ್ಡ ಮಗಂಗೆ ದೋಸೆ ಬೇಕೇ ಬೇಕು, ಅವನಿಗೆ ರೈಸ್ ಎಲ್ಲ ತಿನ್ನಲ್ವಲ್ಲ ಅಂತ. ಅದಕ್ಕೆ ಈ ದೋಸೆ ಮಾಡೋಕ್ಕೆ ನಾನು ಒಂದೊಂದು ಥರ ಕಾಳು ಹಾಕಿಲ್ಲ. ಕಡಲೆಕಾಳು, ಅಳಸಂಡೆ ಕಾಳು, ಹೆಸ್ರು ಕಾಳು, ಸಿಕ್ಕಿದ ಪಕ್ಕಿದ ಕಾಳೆಲ್ಲ ಹಾಕ್ಬಿಟ್ಟಿದ್ದೀನಿ. ಅಂದರೆ ದೋಸೆ ಟೇಸ್ಟಾಗಿರುತ್ತೆ. ಮಕ್ಕಳು ತರಕಾರಿ ಅಂಥವೆಲ್ಲ ತಿನ್ನಲ್ಲ ನನ್ನ ದೊಡ್ಡ ಮಗ. ಅದಕ್ಕೋಸ್ಕರ ಹಿಂಗೆ ಇದರಿಂದಾದರೂ ಸ್ವಲ್ಪ ಪ್ರೋಟೀನ್ಸ್ ಅವನಿಗೆ ಸೇರಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ದೋಸೆನೂ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮಾಮೂಲಿ ದೋಸೆಗೆ ಏನೇನು ಹಾಕ್ತೀವೋ ಅದೆಲ್ಲ ಹಾಕಿ ಆಮೇಲೆ ಮತ್ತು ಇದಕ್ಕೆ ಈ ಥರ ಮಿಕ್ಸಡ್ ಕಾಳೆಲ್ಲ ಒಂದೊಂದು ಸ್ವಲ್ಪ ಹಾಕಿ ನೆನೆಸಿಟ್ಟಿದ್ದೆ. ಹಂಗೆ ಇವಾಗ ರುಬ್ಬಿ ಹಂಗೆ ತಕ್ಷಣ ದೋಸೆ ಮಾಡ್ಕೊತೀನಿ. ನನ್ನ ಮಗನ ಡೇ ಕೇರಿಗೆ ಬಿಟ್ಬಿಟ್ಟು ಹಂಗೆ ನಾನು ಹೋಗಬೇಕು. ಅದು ರುಬ್ಬಿದ ತಕ್ಷಣ ದೋಸೆ ಹಾಕಿದ್ದಲ್ವಾ, ಸೊ ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಕಿತ್ತೋಯ್ತು ಫಸ್ಟ್ ದೋಸೆ. ಆಮೇಲೆ ಚೆನ್ನಾಗಿ ಬಂತು. ನನ್ನ ಚಿಕ್ಕ ಮಗಂಗೆ ಬಾಕ್ಸಿಗೆ ನನ್ನ ಮಗ ತಿನ್ನೋಕ್ಕೆ ಅಂತ ಮಾಡ್ಕೊಟ್ಟು ಹೊರಟೆ. ನಾನು ಟಿಫನ್ ಮಾಡಲಿಲ್ಲ, ಹೊರಟ್ವಿ. ರೆಡಿ ಆಗಿದ್ದೀವಿ. ಮನೇಲಂತೂ ಒಂದು ಕೆಲಸನೂ ಮಾಡಿಲ್ಲ ಇವತ್ತು. ಜೇಬಲ್ಲಿ 1 ರೂಪಾಯಿ ದುಡ್ಡಿಲ್ಲ. ನನ್ನ ಮಕ್ಳು ಅದು ಕೊಡಿಸು ಇದು ಕೊಡಿಸು ಅಂತವ್ರೆ. ನೋಡೋಣ ಹೆಂಗಿರುತ್ತೆ. ನಾನು ಹೆಂಗೆ ಅಂದರೆ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ನಾನು ಅವರು ಹೇಳೋದು 11 ಗಂಟೆಗಾದರೆ ಒಂದು 10 ನಿಮಿಷ ಲೇಟಾಗಿ ಹೋಗೋದು. ಏನು ಮಾಡೋಕ್ಕಾಗಲ್ಲ. ನಾನು ರೆಡಿ ಆಗೋದು ಹಂಗಿರುತ್ತೆ. ಅವ್ರು ಹೇಳಿ ಟೈಮ್ಗೆ ರೆಡಿ ಆಗಬೇಕು ಅಂತ ರೆಡಿ ಆಗ್ತಾ ಇರ್ತೀನಿ. ಅದು ನೋಡಿದ್ರೆ 10 ನಿಮಿಷ ಮುಂದ್ಕೋಗ್ಬಿಟ್ಟಿರ್ತದೆ. ನಾವೇನು ಮಾಡೋದು? ಅದು ಟೈಮ್ ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್ ಅಲ್ಲ. ಸರಿ, ನಾನು ನನ್ನ ಚಿಕ್ಕ ಮಗನ ಡೇ ಕೇರಿಗೆ ಬಿಟ್ಬಿಟ್ಟು ನಾನು ಕೆಲಸದ ಹತ್ರ ಹೋಗಿ ಬರ್ತೀನಿ. ನಾನು ಹೆಲ್ಮೆಟ್ ಯಾವತ್ತೂ ಹಾಕಲ್ಲ. ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಂತೆ. ಇದು ಒಳ್ಳೆ ತಲೆ ಆ ಕಡೆ ಈ ಕಡೆ ಏನು ನನಗೊಂಥರ ಇರಿಟೇಷನ್. ಈ ಹೆಲ್ಮೆಟ್ಟು ಅಂದರೆ ಈ ಸ್ಪೆಕ್ಸು ಹಾಕೋದಕ್ಕೂ ಈ ಹೆಲ್ಮೆಟ್ ಹಾಕೋಳಕ್ಕೂ ಹಿಂಸೆ. ಅಲ್ಲಿ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಪೊಲೀಸು ಏನೋ ಫೈನ್ ಹಾಕ್ಬಿಡ್ತಾರಂತೆ. ನೋಡೋಣ. ನಾನಿವಾಗ ಹೋಗ್ತಾ ಇರೋ ಸೈಡ್ ಏರಿಯಾ ಬಂದು ಹೆಲ್ಮೆಟ್ ಇರಲೇಬೇಕಂತೆ. ಸರಿ, ಹೋಗೋಣ, ಹೆಂಗಿರುತ್ತೆ ನೋಡೋಣ. ಸರಿ, ನಾನು ನನ್ನ ಮಕ್ಕಳು ಹೊರಟ್ವಿ ಗಾಡೀಲಿ. ಟೂ ವೀಲರಲ್ಲೇ ಹೋಗ್ತೆ.
ಹೋಗ್ಬೇಕಾದ್ರೆ ಫುಲ್ಲು ರೋಡಲ್ಲಂತೂ ಹೆಂಗೆ ಬರ್ತಾರೆ ವೆಹಿಕಲ್ಸ್ ಅಂದರೆ ಮೈ ಮೇಲೆ ಬಂದುಬಿಡ್ತಾರೆ. ಸಿಕ್ಕಾಪಟ್ಟೆ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಸರಿ ಅಂತ ಹೊರಟ್ವಿ. ಈ ರೋಡಲ್ಲಿ ಬಂದರೆ 2 ಸಿಗ್ನಲ್ಲು. ರೋಡ್ ಕ್ರಾಸ್ ಮಾಡೋಕ್ಕಂತೂ ಫುಲ್ಲು ಸಖತ್ತು ಡೇಂಜರಸ್ಸು. ರೋಡ್ ಕ್ರಾಸ್ ಮಾಡುವಾಗ ತುಂಬ ಹುಷಾರಾಗಿ ಕ್ರಾಸ್ ಮಾಡಿ ಯಾರಾದರೂ. ನಾನಂತೂ ಅವಾಗವಾಗ ಬಿದ್ದಿದ್ದೀನಿ. ಸರಿ ಅಂತ ಡ್ಯೂಟಿ ಹತ್ರ ಬಂದ್ವಿ. ಕೆಲಸದ ಬಗ್ಗೆ ಎಲ್ಲ ತಿಳ್ಕೊಂಡೆ ಮತ್ತೆ ವಾಪಸ್ಸು ರಿಟರ್ನ್ ಆಗ್ತಾ ಹೋಗ್ಬೇಕಾದ್ರೆ ನಾನು ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ. ಮಧ್ಯಾಹ್ನ ಊಟನೂ ಮಾಡಿಕೊಂಡು ನನ್ನ ಮಗ ಏನು ಊಟ ಮಾಡಲಿಲ್ಲ. ನಮ್ಮ ಜೊತೇಲೊಬ್ಬರು ಫ್ರೆಂಡ್ ಬಂದಿದ್ದರು. ಅವ್ರಿಗೆ ಎಲ್ಲ ಡೆಬಿಟು, ನಮ್ಮದೇನಿಲ್ಲ. ಸರಿ ಅಂತ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಮನೆ ಕಡೆ ಬರ್ತಾ ಅಲ್ಲಿ ನಮ್ಮ ಏರಿಯಾದಲ್ಲಿ ಹೊಸ್ದಲ್ಲಿ ವಿಶಾಲ್ ಮಾರ್ಟ್ ಓಪನ್ ಮಾಡಿದ್ರು. ಸರಿ ಒಂದ್ಸಲ ನೋಡ್ಕೊಂಡು ಹೋಗ್ಬಿಡೋಣ, ತುಂಬ ದಿವಸದಿಂದ ಹೋಗ್ಬೇಕು ಅಂದ್ಕೊತಿದ್ವಿ. ಹೆಂಗಿದ್ರು ಬಂದಿದ್ವಲ್ಲ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ ನಾನು ನನ್ನ ಮಗ. ಒಳ್ಳೆ ಆಫರ್ಸ್ ಎಲ್ಲ ಚೆನ್ನಾಗಿತ್ತು. ಜ್ಯೂಸ್ ಎಲ್ಲ ಬೈ 1 get 1 ಫ್ರೀ, ಆ ಥರ ಸ್ಕರ್ಟನ್ಸು ಎಲ್ಲ ಥರ ಚೆನ್ನಾಗಿತ್ತು. ನಿಮ್ಮ ನಿಯರ್ ಬೈ ವಿಶಾಲ್ ಮಾರ್ಟ್ಸ್ ಇದ್ದರೆ ಹೋಗಿ ವಿಸಿಟ್ ಮಾಡಿ ಒಂದ್ಸಲ. ಆಫರ್ಸ್ ಎಲ್ಲ ಚೆನ್ನಾಗಿದೆ. ಮಕ್ಕಳಿಗೆ ಟಾಯ್ಸ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿತ್ತು. ಆಮೇಲೆ ಕಿಚನ್ ವೆಪ್ರಾನು ಬಂದು 149 ರುಪೀಸ್ದು ಒಂದು 109 ರುಪೀಸ್ ಚೆನ್ನಾಗಿತ್ತು. ಎಲ್ಲ ಲೇಡೀಸ್ಗೆ ತುಂಬ ಒಳ್ಳೆ ಚೆನ್ನಾಗಿರೋ ಬಟ್ಟೆಗಳು ಸಿಗ್ತವೆ. ಜೆಂಟ್ಸ್ಗೂ ಎಲ್ಲ ಥರ ಒಳ್ಳೆ ಬಟ್ಟೆ ಸಿಗ್ತವೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ರಾತ್ರಿ ಊಟಕ್ಕೆ ಸಾಂಬಾರು ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಅಷ್ಟರಲ್ಲಿ ಚಿಕನ್ನೇ ತಂದುಬಿಡ್ತೀನಿ ಅಂತ ತೊಗೊಂಬಂದರು ಒಂದು 100 ರುಪೀಸ್ಗೆ. ಸರಿ ಒಂದು ಟೈಮ್ಗೆ ಅಂತ ನಾನು ಮಾಡಿಕೊಂಡೆ. ಇಲ್ಲಿ ಚಿಕನ್ಗೆ ಈರುಳ್ಳಿ ಟೊಮೊಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇನ್ಸ್ಟ್ಯಾಂಟ್ ಚಿಕನ್ ಇದು. ನಾನೇನು ರುಬ್ಬಿ ಏನು ಮಾಡಿಲ್ಲ. ಸ್ವಲ್ಪ ಚಕ್ಕೆ ಲವಂಗ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಂಗಡಿ ಇದೆ ರೆಡಿಮೇಡ್ ಮಿಕ್ಸು, ಸ್ವಲ್ಪ ಕೊತ್ತಂಬರಿ ಪುದೀನ ಹಚ್ಚಿಟ್ಕೊಂಡಿರೋದೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಆಮೇಲೆ ಚಿಕನ್ ಹಾಕಿ ಚಿಕನ್ಗೆ ಉಪ್ಪು ಎಲ್ಲ ಅರಿಶಿನ ಪುಡಿ ಹಾಕಿ ಒಂದು ಮಿಕ್ಸ್ ಮಾಡಿದೆ. ಆಮೇಲೆ ಸ್ವಲ್ಪ ಅದನ್ನ ಫ್ರೈ ಆಗಕ್ಕೆ ಬಿಟ್ಟು ಆಮೇಲೆ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡಿಕೊಂಡೆ. ಟೊಮೊಟೊ ಫಸ್ಟೇ ಹಾಕ್ಬಾರ್ದು, ಚಿಕನ್ ಹಾಕಿದ ಮೇಲೆ ಟೊಮೊಟೊ ಹಾಕ್ಬೇಕು. ನನಗೂ ಗೊತ್ತಿರಲಿಲ್ಲ ಫಸ್ಟು, ಅದು ಇವಾಗ ಕಲ್ತ್ಕೊಂಡಿದ್ದೀನಿ. ಚಿಕನ್ ಹಾಕಿದ ಮೇಲೆ ಟೊಮೊಟೊ ಆ್ಯಡ್ ಮಾಡಬೇಕು ಚಿಕನ್ ಈ ಥರ ಫ್ರೈ ಮಾಡಬೇಕಾದ್ರೆ. ಅದೆಲ್ಲ ಆದಮೇಲೆ ಸ್ವಲ್ಪ ಒಂದು ಸ್ಪೂನ್ ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಮನೇಲಿ ಮಾಡಿಸಿರೋದು 1 ಸ್ಪೂನ್ ಸಾಂಬಾರು ಪೌಡರ್ ಅಂದರೆ ಧನಿಯಾ ಪೌಡರ್ ಥರ, ಆಮೇಲೆ ಚಿಕನ್ ಮಸಾಲ ಪೌಡರ್ 1 ಸ್ಪೂನು, ಇಷ್ಟೆಲ್ಲ ಹಾಕಿ ಬೇಕಂದರೆ ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು. ಸಾಕು ಅಷ್ಟೇ, ಮಸಾಲ ಸ್ಪೈಸಿ ಜಾಸ್ತಿ ಅನಿಸ್ಬಿಡುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೊಂದು ಸಲ ಆ್ಯಡ್ ಮಾಡಿಕೊಂಡೆ. ಅಲ್ಲಿಗೆ ಮುಗೀತು ನಮ್ಮದು. ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ನಮಗೆ ವಾಟರ್ ಬೇಕಿತ್ತು, ಸ್ವಲ್ಪ ಗ್ರೇವಿ ಸ್ವಲ್ಪ ಬೇಕಿತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡೆ. ಹಾಗಾಗಿ ಸ್ವಲ್ಪ ಟೇಸ್ಟ್ ಸ್ವಲ್ಪ ಓಕೆ ಥರ ಇತ್ತು. ಫೈನಲಿ ಹಿಂಗಾಗಿತ್ತು ಚಿಕನ್ ಸಾಂಬಾರು. ಅಡುಗೆ ಎಲ್ಲ ಮುಗಿಸಿ ಕಿಚನಿಂದ ಹೊರಗಡೆ ಬಂದೆ. ನನ್ನ ಮಗ ಏನು ಮಾಡ್ತಾವನೆ ಅಂತ ನೋಡಿದ್ರೆ ಫೋನ್ ನೋಡಿಕೊಂಡು ಇಲ್ಲಿ ಅವತಾರಗಳು ಬೀಳ್ತಾವನೆ. ಏನೋ ಅಮ್ಮ ಹಂಗೆ ಅಂದರೆ ನೆಗ್ದಾಡ್ತಾವನೆ ಮೇಲಿಂದ ಕೆಳಗಡೆ. ಊಟ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ಮಗನೂ ಊಟ ಮಾಡ್ತಾವನೆ. ಹೇಳಿದ ಮಾತು ಕೇಳಲ್ಲ, ಫೋನ್ ಎತ್ತಿಡೋ ಅಂದರೆ. ಓಕೆ ಫ್ರೆಂಡ್ಸ್, ಬಾಯ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.